ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಕಲರ್ ಸ್ಟುಡಿಯೋ. ನಾನು ನಿಮ್ಮ ಪೇಂಟರ್ ಮಾತಾಡ್ತಾ ಇದ್ದೀನಿ. ಇವತ್ತು ಈ ಮನೇಲಿ ಏನೇನು ಕೆಲಸ ಆಗ್ತಾ ಇದೆ ಅಂತ ನೋಡೋಣ ಅಂತ ಬರ್ರಿ. ನೋಡ್ರಿ, ಬಿಲ್ಡಿಂಗ್ ಈ ಥರ ಕಾಣಕತ್ತೈತಿ, ಒಳಗಡೆ ಕೆಲಸ ನಡೆಯಕತ್ತೈತಿ. ನೋಡೋಣ ಅಂತ ಬರ್ರಿ ಏನೇನು ಕೆಲಸ ಮಾಡಕತ್ತಾರ ಅಂತೇಳಿ. ನೋಡ್ರಿ, ಇಲ್ಲೇ ಸರ್ವೆ ಕಟ್ಟಕ್ಕೆ ಪ್ರಯತ್ನ ಮಾಡಕಂದಾರ್ರಿ. ಯಾಕಂದ್ರೆ ಇಲ್ಲಿ ಮೇಲ್ಗಡೆ ನಿಲ್ಕಂಗಿಲ್ಲ ಸ್ಟ್ಯಾಂಡ್ಗಳು, ಅದ್ರ ಸಂಬಂಧ ಈ ಥರ ಎಣ್ಣೆ ತಮ್ಮಂದು ಮಾಡಕತ್ತಾರ. ಸರ್ವೆ ಕಟ್ಟಕ್ಕೆ ಪೋಲಿಂದ ಕಟ್ಟಕ್ಕೆ ಸಾಧ್ಯ ಆಗಿಲ್ಲ ರೀ, ಬರೋಬ್ಬರಿ ಹೈಟ್ ಐತಿ. ಅದಕ್ಕೆ ಎಣ್ಣೆ ಸಹಾಯದಿಂದ ಸರ್ವೆ ಕಟ್ಟಿ ನಾವು ವಾಲ್ಕ್ಯಾರ್ನ ಮಾಡ್ತೀವಿ. ನೀವು ಕೂಡ ಇದೇ ರೀತಿ ಸೇಫ್ಟಿಯಿಂದ ಕೆಲಸ ಮಾಡಿರಿ ಅಂತ ಹೇಳ್ತೀನಿ. ನೋಡಿರಿ ಎಷ್ಟು ಕಷ್ಟಪಡ್ತಾ ಇದ್ದಾರೆ ಅಂತ ಇವರು ಹುಡುಗರುಗಳು. ನೋಡಿ, ಪೇಂಟಿಂಗ್ ಕೆಲಸ ಅಂದರೆ ಸುಮ್ಮನೆ ಅಲ್ಲ. ನೋಡಿ, ಇಲ್ಲಿ ವಾಲ್ಕೇರ್ನ ಸ್ಯಾಂಡಿಂಗ್ ಮಾಡ್ತಾ ಇದ್ದಾರೆ, ವಾಲ್ ಸ್ಯಾಂಡಿಂಗು. ಇದೊಂದು ವಿಡಿಯೋ ಆಮೇಲೆ ಹಾಕ್ತೀನಿ ನಿಮಗೆ. ಇಲ್ಲಿ ನೋಡಿ, ಇಲ್ಲಿ ಸರ್ವೆ ಕೊಡೋದು ಸ್ವಲ್ಪ ತುಂಬ ಉದ್ದ ಇತ್ತು ಅಂತ ಇಲ್ಲಿ ಕಟ್ ಮಾಡಕ್ಕೆ ಬಂದಾರ. ನೋಡಿರಿ ಇಲ್ಲಿ, ನೋಡಿ ಇಲ್ಲಿ ಏಣಿಲ್ಲ ಹಾಕ್ಯಂಡಾರಿ. ನೀವು ಎಷ್ಟು ಸ್ಟೆಪ್ ಬೇಕು ಅದನ್ನ ಇಳಿಸ್ಕೋಬೋದು. ಅದ್ರ ಸಂಬಂಧ ಈ ಥರ ಎಣ್ಣಿನ ಬೆಳೆಸಿ ನಾವು ಮ್ಯಾಗ ಒಂದು ಸ್ಟೆಪ್ ಇತ್ತಂದ್ರೆ ಸ್ವಲ್ಪ ಕಡಿಮೆ ಬೇಕಂದ್ರೆ ಒಂದು ಸ್ವಲ್ಪ ಕೆಳಗಡೆ ಇಳಿಸ್ಕೊಂಡ್ರೆ ಸ್ವಲ್ಪ ಹೈಟ್ ಕಡಿಮೆ ಆಗೈತಿ. ಅದ್ರ ಸಂಬಂಧ ನಾವು ಈ ಥರ ಎಣ್ಣಿನ ಯೂಸ್ ಮಾಡೀವಿ. ಇಲ್ಲೇ ನೋಡ್ಬೋದು, ಇಲ್ಲೆಲ್ಲ ವಾಲ್ಕೇರ್ನ 2ನೇ ಕೋಟ್ ಅಪ್ಲೈ ಮಾಡ್ಯಾರ ರೀ. ಮ್ಯಾಗ ನೋಡ್ರಿ, ಇಲ್ಲಿವರೆಗೂ 1ನೇ ಕೋಟ್ ಅಪ್ಲೈ ಮಾಡ್ಯಾರ. ಅಲ್ಲಿಂದ ಮೇಲ್ಗಡೆಗೆ ನೆಲಕ್ಕೊಲ್ದು. ಅದ್ರ ಸಂಬಂಧ ನಾವು ಇಲ್ಲಿ ಎಣ್ಣಿನ ತೊಗೊಂಬಂದು ಈ ಥರ ಇಟ್ಟು ಸರ್ವೆ ಕಟ್ಕೊಂಡು ಅದಾದಮೇಲೆ ವಾಲ್ ಪುಟ್ಟಿನ ಅಪ್ಲೈ ಮಾಡ್ತೀವಿ ರೀ. ನೋಡಿರಿ ಯಾವ ಥರ ಐತಿ ಅಂತೇಳಿ ಇಲ್ಲಿ ನೋಡಿ ತೋರ್ಸಾಕತ್ತವೆ. ಮ್ಯಾಗ ಎಷ್ಟು ಹೈಟ್ ಐತಿ ನೋಡಿ. ಇಲ್ಲಿ ಸ್ವಲ್ಪ ಅಷ್ಟು ಉಳ್ಕೊಂಡೈತಿ. ಇಲ್ಲಿವರೆಗೂ ಸ್ಟ್ಯಾಂಡ್ ಹಾಕ್ಕೊಂಡು ವಾಲ್ಕೇರ್ನ ಅಪ್ಲೈ ಮಾಡ್ಯಾರ ರೀ. ನೋಡ್ಬೋದು ನೀವು. ನೋಡಿರಿ ಫುಲ್ಲು ಇಲ್ಲೆಲ್ಲ ನೋಡಿ. ಈಗ ಸರ್ವೆ ಕಟ್ಟಿದ ಮ್ಯಾಗ ನಿಮ್ಗೆ ತೋರಿಸ್ತೀನಿ ಯಾವ ಥರ ಸರ್ವೆ ಕಟ್ಟ್ಯಾರ ಅಂತೇಳಿ. ನೀವು ಕೂಡ ಇದೇ ರೀತಿ ಸೇಫ್ಟಿಯಿಂದ ಕೆಲಸ ಮಾಡಿ ಅಂತ ಹೇಳ್ತೀನಿ. ಇಲ್ಲಿ ನೋಡಿ, ಇಲ್ಲಿ 2ನೇ ಕೋಟ್ ಅಪ್ಲೈ ಮಾಡಿಬಿಟ್ರಾಗಲೇ. ನೋಡಿ, ಇಲ್ಲಿ ಆಲ್ರೆಡಿ ಸರ್ವೆ ಕಟ್ಟಿ ಎಲ್ಲ ಮುಗ್ಸ್ಯಾರ, ರೆಡಿ ಆಗೈತಿ ಸರ್ವೆ. ನೋಡ್ಬೋದು. ನೋಡಿರಿ, ನೋಡಿ ಇಲ್ಲಿ ಸೇಫ್ಟಿ ಚೆನ್ನಾಗಿದೆಯಾ ಅಂತ ಮೊದಲು ಕನ್ಫರ್ಮ್ ಮಾಡಿಕೊಂಡು ಮೇಲೆ ಎತ್ತಿ ಆಮೇಲೆ ಈಸಿಯಾಗಿ ಕೆಲಸ ಮಾಡ್ಬೋದು. ಭಯ ಇದ್ದರೆ ಕೆಲಸ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಸೇಫ್ಟಿಯಾಗಿ ಇದೆಯಾ ಇಲ್ವಾ ಅಂತ ಫಸ್ಟ್ ನೋಡಿಕೊಂಡು ಆಮೇಲೆ ನೀವು ಕೆಲಸ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಪೇಂಟಿಂಗ್ ಕೆಲಸ ಅಂದರೆ ತುಂಬ ಈಸಿ ಅಂದ್ಕೊಂಡ್ಬಿಡ್ತಾರೆ ಕೆಲವೊಬ್ಬರು. ಅದಕ್ಕೋಸ್ಕರನೇ ಈ ಥರ ವೀಡಿಯೋನ ತೋರಿಸ್ತಾ ಇರೋದು. ಇಲ್ಲಿ ನೋಡ್ರಿ, ಇಲ್ಲೇ ನಮ್ಮ ಹುಡುಗರೊಂದು ಜುಗಾಡ್ ಮಾಡ್ಕೊಂಡಾರ್ರಿ. ಪೈಪ್ ಹಾಕ್ಬಿಟ್ಟಿದ್ಕೆ ಬಲ್ಪ್ ಹಾಕ್ಯಾರ. ಯಾಕಪ್ಪ ಅಂದ್ರೆ ವಾಲ್ ಸ್ಯಾಂಡಿಂಗ್ ಮಾಡೋಕೆ ಇದನ್ನ ಯೂಸ್ ಮಾಡತ್ತಂದ ರೀ. ವಾಲ್ ಸ್ಯಾಂಡಿಂಗ್ ಅಂದ್ರೆ ಗೋಡೆನ ಪಾಲಿಷ್ ಮಾಡೋಕೆ ಈ ಥರ ಯೂಸ್ ಮಾಡತ್ತಾರ. ಅಂದ್ರೆ ಲೈನ್ಗಳು ಕಾಣಂಗಿಲ್ಲ ಬರಿಗಣ್ಣಲ್ಲಿ. ಈ ಥರ ಲೈಟ್ ಹಾಕ್ಕೊಂಡು ನೋಡಿದ್ರೆ ಲೈನ್ಸ್ಗಳು ಕರೆಕ್ಟಾಗಿ ಕಾಣ್ತವೆ. ನೋಡಿರಿ, ಇದೆ ತೋರ್ಸಾಕತ್ತೆ. ನಾನು ಮೇಲ್ಗಡೆ ಲೈಟ್ ಹಿಡ್ದಿದ್ದೆ, ಅಲ್ಲಿ ಆಲ್ರೆಡಿ ವಾಲ್ ಸ್ಯಾಂಡಿಂಗ್ ಮಾಡಿ ಮುಗ್ಸ್ಯಾರ. ಇಲ್ಲಿ ನೋಡಿರಿ, ಇಲ್ಲಿ ನೋಡಿ ಲೈಟ್ ಕೆಳಗಡೆ ನಾನು ತೋರಿಸ್ತೀನಿ. ಇಲ್ಲಿ ನೋಡಿ, ಕೆಳಗಡೆಗೆ ವಾಲ್ ಪುಟ್ಟಿ ಹಾಕಿರೋದು ಲೈನ್ಗಳು ಕಾಣುತ್ತೆ, ಅಬ್ಸರ್ವ್ ಮಾಡ್ಬೋದು ನೀವು. ಇಲ್ಲಿ ಮೇಲಗಡೆ ಆಲ್ರೆಡಿ ನಾನು ವಾಲ್ ಸ್ಯಾಂಡಿಂಗ್ನ ಮಾಡಿ ಮುಗಿಸಿದ್ದಾರೆ. ಇಲ್ಲಿ ಕೆಳಗಡೆ ತೋರಿಸ್ತೀನಿ ನೋಡಿ, ಕೆಳಗಡೆ ಲೈನ್ ಹಾಗೆ ಉಳ್ಕೊಂಡಿದೆ. ಹಾಗೆ ಬನ್ನಿ ನೋಡಿ, ಇಲ್ಲಿ ಎಷ್ಟು ಕಷ್ಟ ಬೀಳ್ತಾ ಇದ್ದಾರೆ ಅಂತ ಹುಡುಗರು. ಪೇಂಟಿಂಗ್ ಕೆಲಸ ಅಂದರೆ ಸುಮ್ಮನೆ ಈಸಿ ಅಲ್ಲ ಗುರು, ಮಾತಾಡಿದಷ್ಟು ಈಸಿ ಅಲ್ಲ. ನೋಡಿ, ಅಲ್ಲಿ ಲೈಟ್ ಹಿಡ್ಕೊಂಡು ಈ ಥರ ಎಲ್ಲ ಕ್ಲೀನಾಗಿ ಲೈನ್ ನೋಡ್ಕೊಂಡು ಈ ಥರ ಕೆಲಸ ಮಾಡ್ತಾ ಇದ್ದಾರೆ. ನೋಡಿ ನಿಮ್ಗೆ ಏನು ಅನಿಸುತ್ತೆ ಅಂತ. ನೋಡಿ, ಈ ಥರ ಮೇಲ್ಗಡೆ ಎಲ್ಲ ಇಲ್ಲಿ ವಾಲ್ ಸ್ಯಾಂಡಿಂಗ್ನ ಮಾಡಿ ಕಂಪ್ಲೀಟ್ ಮಾಡಿದ್ದಾರೆ. ಮುಂದೆ ನೋಡ್ಬೋದು ನೀವು. ಹಾಗೆ ಇಲ್ಲಿ ವಾಲ್ ಸ್ಯಾಂಡಿಂಗ್ನ ಮಾಡ್ತಾ ಇದ್ದಾರೆ. ಇದೊಂದು ಪೋರ್ಷನ್ ಆದರೆ ಪೂರ್ತಿ ಮುಗಿಯುತ್ತೆ. ಹಾಗೆ ಇಲ್ಲಿ ಒಳಗಡೆಗೆ ಇದು ಇದೆ, ಅಂದರೆ ಕಿಚನ್ ಇದೆ, ತೋರಿಸ್ತೀನಿ ನೋಡಿ ನಿಮಗೆ. ಎಷ್ಟು ಚಂದ ಅಲ್ಲ ನೋಡಿ, ಇದು ಕಿಚನ್. ಇದು ನೋಡಿ, ಮೇಲ್ಗಡೆಗೆ ಮಾತ್ರ ವಾಲ್ ಪುಟ್ಟಿ ಅಪ್ಲೈ ಮಾಡಿದ್ದೀವಿ, ಕೆಳಗಡೆಗೆಲ್ಲ ಟೈಲ್ಸ್ನ ಹಾಕಿದ್ದಾರೆ. ಕಿಚನಲ್ಲಿ ಮೇಲ್ಗಡೆ ಮಾತ್ರ ವಾಲ್ ಸ್ಯಾಂಡಿಂಗ್ನ ಮಾಡಿದ್ರೆ ಸಾಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. 2ನೇ ಕೋಟ್ ಆಲ್ರೆಡಿ ನಾವು ಅಪ್ಲೈ ಮಾಡಿದ್ದೀವಿ. 2 ಕೋಟ್ ಮಾತ್ರ ಇಲ್ಲಿ ಅಪ್ಲೈ ಮಾಡಿದ್ದೀವಿ. ಗೋಡೆಗಳು ನೈಸ್ ಇತ್ತು ಅಂತ 2 ಕೋಟ್ ಮಾಡಿದ್ದೀವಿ. ರಫ್ ಇದ್ದರೆ ನೀವು ಕೆಲವೊಮ್ಮೆ 3 ಕೋಟ್ ಆದರೂ ಕವರ್ ಆಗಲ್ಲ. ಇಲ್ಲಿ ನೋಡಿ, ಇಲ್ಲಿ ಕೆಳಗಡೆಗೆಲ್ಲ ವೈರ್ಗಳಿದೆ. ನೀವು ಯಾರಾದರೂ ಕೆಲಸ ಮಾಡುವಾಗ ಹುಷಾರಿಂದ ಕೆಲಸ ಮಾಡಬೇಕು. ಅದ್ರ ಮೇಲ್ಗಡೆ ಸ್ಟ್ಯಾಂಡ್ ಇಟ್ಬಿಟ್ಟು ಹತ್ಬಿಟ್ರೆ ಶಾಕ್ ಹೊಡೆಯೋ ಸಾಧ್ಯತೆ ಜಾಸ್ತಿ ಇರುತ್ತೆ ನೋಡಿ. ಹಾಗೆ ಇಲ್ಲಿ ಹಿಂದೆ ಹೋಗಿದ ತಕ್ಷಣ ಇಲ್ಲೊಂದು ಸಣ್ಣದಾಗಿ ಒಂದು ಸ್ಟೋರ್ ರೂಮ್ ಮಾಡ್ಕೊಂಡಿದ್ದಾರೆ. ಮೇಲೇನು ಕೂಡ ಸ್ಟೋರ್ ರೂಮ್ ಇದೆ, ಇಲ್ಲೂ ಕೂಡ ಸ್ಟೋರ್ ರೂಮ್ ಇದೆ. ಇಲ್ಲಿ ಚಿಕ್ಕದಾಗಿ ಒಂದು ಬಾತ್ರೂಮ್ನ ಮಾಡ್ಕೊಂಡಿದ್ದಾರೆ. ಹಾಗೆ ಇದು ಸಣ್ಣದೊಂದು ಪ್ಯಾಸೇಜ್ ಇದೆ. ಹಾಗೆ ಲೆಫ್ಟ್ ಸೈಡಾಗೆ ಒಂದು ಬೆಡ್ರೂಮ್ ಇದೆ. ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಬೆಡ್ರೂಮು. ಚಿಕ್ಕದಾದರೂ ತುಂಬಾ ಚೆನ್ನಾಗಿದೆ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕೋ ಕಾಣೆ. ಇಲ್ಲಿ 2 ಕಿಟಕಿ ಮಾಡ್ಕೊಂಡಿದ್ದಾರೆ. ಮೇಲ್ಗಡೆ ವೆಂಟಿಲೇಟರ್ ಅಂತಾರಲ್ಲ ಅದು. ನೋಡಿ, ಇಲ್ಲಿ ಸಜ್ಜಾ ಇದೆ. ಇದು ನೋಡಿ ಸ್ಟೋರ್ ರೂಮ್, ಇದು ಆಗಲೇ ತೋರಿಸಿದೆ. ಹಾಗೆ ಇದು ಹಿಂದೆಗಡೆ ಹೋಗೋಕ್ಕೆ ಒಂದು ಡೋರ್ ಮಾಡ್ಕೊಂಡಿದೆ, ಹಿಂದೆ ಹೋಗೋಕ್ಕೆ. ಹಿಂದೆ ಇಲ್ಲೊಂದು ಟಾಯ್ಲೆಟ್ ರೂಮ್ನ ಕಟ್ಸಿದ್ದಾರೆ. ಇದಕ್ಕೆ ಪ್ರೈಮರ್ ಅಪ್ಲೈ ಮಾಡಿ ಪೇಂಟ್ ಅಪ್ಲೈ ಮಾಡಿದ್ರೆ ಸಾಕು. ಇಲ್ಲಿ ಕೆಳಗಡೆಗೆ ಇನ್ನು ಪ್ಲಾಸ್ಟರ್ ಹಾಕ್ಸೋದು ಬಾಕಿ ಇದೆ. ನೋಡಿ, ಈ ಮನೆ ಈ ಥರ ಇದೆ. ನಿಮ್ಗೇನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೆ ಇಲ್ಲಿ ನೋಡಿ, ಇದು ಒಳಗಡೆಗೆಲ್ಲ ಇನ್ನೂ ಕೆಲಸ ಬಾಕಿ ಇದೆ ಪ್ಲಂಬರ್ದು. ನೋಡಿ, ಹಳ್ಳಿಯಲ್ಲಿ ಇದೊಂಥರ ಚಿಕ್ಕದಾಗಿ ಮನೆ, ತುಂಬಾ ಸಖತ್ತಾಗಿದೆ. ಈ ಮನೆ ಬಗ್ಗೆ ನಿಮ್ಗೇನು ಅನ್ನಿಸ್ತು ಅಂತ ಕಮೆಂಟ್ನಲ್ಲಿ ತಿಳಿಸಿ. ನೋಡಿ, ಇಲ್ಲಿ ವಾಲ್ ಸ್ಯಾಂಡಿಂಗ್ನ ಮಾಡ್ತಾ ಇದ್ದಾರೆ. ಲೈಟ್ ಬಿಟ್ಕೊಂಡು ಮಾಡಿದ್ರೆ ತುಂಬಾ ಚೆನ್ನಾಗಿ ಕ್ಲೀನಾಗಿ ಕಾಣುತ್ತೆ ನಮಗೆ. ಅದಕ್ಕೋಸ್ಕರನೇ ಲೈಟ್ ಹಾಕ್ಕೊಂಡು ಇವರು ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ. ಇಲ್ಲಿ ಆಲ್ರೆಡಿ ವಾಲ್ ಸ್ಯಾಂಡಿಂಗ್ನ ಮಾಡಿ ಮುಗಿಸಿದ್ದಾರೆ.
ನೋಡಿ ಎಷ್ಟು ನೈಸ್ ಆಗಿದೆ ಅಂತ ನೀವೇ ನೋಡಿ. ಇದನ್ನ ಒಂದು ಪೊರ್ಕೆಯಿಂದ ಧೂಳು ಹೊಡೆದು ಅದಾದಮೇಲೆ ನಾವು ಪ್ರೈಮರ್ನ ಅಪ್ಲೈ ಮಾಡ್ತೀವಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. Your attention, please.